ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಫಸ್ಟ್ ಆಫ್ ಆಲ್. ಸೊ ಈ ವಿಡಿಯೋದಲ್ಲಿ ನಾನು ನಮ್ಮದು ಮೈಸೂರು ದಸರಾ ಟ್ರಿಪ್ ಯಾವ ಥರ ಇತ್ತು, ಯಾರಿಗೆಲ್ಲ ದಸರಾ ಇಷ್ಟ ಇರಲ್ಲ ಹೇಳಿ, ಎಸ್ಪೆಷಲಿ ಮೈಸೂರು ಅಂದ್ರೆ ತುಂಬಾ ಖುಷಿಯಾದಂತಹ ಪ್ಲೇಸ್ ಅದು. ಸೊ ನಾವು ಮೈಸೂರಿಗೆ ದಸರಾ ಟೈಮಲ್ಲಿ ಹೋಗಿದ್ದು. ಸೊ ಯಾವ ಥರ ನಾವು ಎಂಜಾಯ್ ಮಾಡಿದ್ವಿ, ಕಂಪ್ಲೀಟ್ ಡೇ ಯಾವ ಥರ ಸುತ್ತಾಡಿದ್ವಿ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಬಿಗಿನಿಂಗಿಂದ ಎಂಡ್ ತನಕ ನೋಡಿ. ನಾವು ಯಾವ ಥರ ಮೈಸೂರಿಗೆ ಹೋದ್ವಿ, ಅಲ್ಲಿ ಏನೇನೆಲ್ಲ ನೋಡಿದ್ವಿ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಕೊಂಡು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಯಾಟರ್ಡೇ ನಾವು ಮೈಸೂರಿಗೆ ಹೋಗಿದ್ದು. ಸ್ಯಾಟರ್ಡೇ ಅರ್ಲಿ ಮಾರ್ನಿಂಗ್ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ, ಬ್ಯಾಂಗ್ಳೂರು ಟು ಮೈಸೂರು. ಸೊ ಬೆಳಗ್ಗೆ ಬೇಗ ಎತ್ಕೊಂಡು ನಮ್ಮ ಟ್ರೈನ್ ಬಂದುಬಿಟ್ಟು 5 o'clock ಇತ್ತು. ಸೊ 5 o'clock ಹೊರಟಿದ್ವಿ ಕ್ಯಾಬ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗು. ಸೊ ನೋಡ್ತಾ ಇರ್ಬೋದು, ನಾವು ಬೆಳಗ್ಗೆ ಬೇಗನೆ ಬಿಟ್ವಿ. ಅಲ್ಲಿ ರೀಚ್ ಆಗೋಷ್ಟಲ್ಲೇ ನಾವು 8 o'clock ಆಯಿತು. ನಾವು ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ಟ್ರೈನ್ನ ಬುಕ್ ಮಾಡ್ಕೊಂಡಿದ್ದು. ಇದು 5 ಗಂಟೆಗೆ ಇತ್ತು ಮೆಜೆಸ್ಟಿಕ್ಕಿಂದ, ಕ್ರಾಂತಿವೀರ ರಂಗಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಿಂದ. ಸೊ ಬೆಳಗ್ಗೆ ರೀಚ್ ಆಗೋಷ್ಟಲ್ಲೇ ನಮಗೆ 8 ಗಂಟೆ ಆಯಿತು. ಸೊ ಯಾರಾದರೂ ಮೈಸೂರಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ರೆ, ನಿಮಗೆ ಡೇಸ್ ಇರಲಿಲ್ಲ, ಒಂದೇ ದಿನದಲ್ಲೇ ಕವರ್ ಮಾಡಬೇಕು ದಸರಾನ ಅಂತ ಹೇಳಿಬಿಟ್ಟು ಹಂಗೇನಾದರೂ ಇದ್ದರೆ ನೀವು ಅರ್ಲಿ ಮಾರ್ನಿಂಗ್ ಇರೋ ಟ್ರೈನ್ನ ಬುಕ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನೀವು ಎಲ್ಲನೂ ಎಂಜಾಯ್ ಮಾಡ್ಬೋದು ಮೈಸೂರಲ್ಲಿ. ಸೊ ನೋಡ್ತಾ ಇರ್ಬೋದು, 5 o'clock ಕರೆಕ್ಟ್ 5ಗೆ ನಮ್ಮದು ಟ್ರೈನ್ ಬಂತು. ನಾವು ರೈಲ್ವೆ ಸ್ಟೇಷನ್ ರೀಚ್ ಆಗೋಷ್ಟರಲ್ಲಿ ಟ್ರೈನ್ ಸಹ ಅದೇ ಟೈಮಲ್ಲೇ ಬಂತು. ಸೊ ನೋಡ್ತಾ ಇರ್ಬೋದು, ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ಸು. ಸೊ ಮೈಸೂರು ರೀಚ್ ಆಗೋಷ್ಟರಲ್ಲಿ ನಮಗೆ ಮಾರ್ನಿಂಗ್ 8 o'clock ಆಯಿತು. ಸೊ ರೀಚ್ ಆದ್ವಿ ಫೈನಲ್ಲಿ. ಕನಸು ಅಂತಲೇ ಹೇಳ್ಬೋದು, ಕನಸು ನನಸು ಗೊತ್ತಿಲ್ಲ, ದಸರಾ ಟೈಮಲ್ಲಿ ಮೈಸೂರಿಗೆ ಹೋಗ್ತಿರೋದು ನಾವು. ಸೊ 8 ಗಂಟೆಗೆಲ್ಲ ಮೈಸೂರು ರೀಚ್ ಆದ್ವಿ. ಸೊ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ನೋಡ್ತಾ ಇರ್ಬೋದು, ಇದು ಮೈಸೂರು ರೈಲ್ವೆ ಸ್ಟೇಷನ್ನು. ಜನ ಮಾತ್ರ ನೋಡೋಕ್ಕೆ ಕಣ್ಣೆರಡು ಸಾಕಾಗಲ್ಲ, ಅಷ್ಟೊಂದು ಜನ. ಅದು ಬೇರೆ ನಾವು ಹೋಗಿರೋದು ಸ್ಯಾಟರ್ಡೆ ಆಗಿತ್ತಲ್ವ, ವೀಕೆಂಡು. ಅದರಿಂದ ತುಂಬ ಅಂದರೆ ತುಂಬಾ ಜನ ಇದ್ದರು ಮೈಸೂರು ಹತ್ರ. ಸೊ ರೈಲ್ವೆ ಸ್ಟೇಷನಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ರೈಲ್ವೆ ಸ್ಟೇಷನಿಂದ ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಚಾಮುಂಡಿ ಬೆಟ್ಟ. ಸೊ ಫಸ್ಟ್ ಹೋಗಿಬಿಟ್ಟು ಚಾಮುಂಡಿ ತಾಯಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಪ್ರೋಗ್ರಾಮ್ಸ್ ಇತ್ತು ನಮ್ಮದು. ಸೊ ರೈಲ್ವೆ ಸ್ಟೇಷನಿಂದ ನಾವು ಡೈರೆಕ್ಟಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ ಆಟೋ ಒಳಗಡೆ. ಸೊ ನೋಡ್ತಾ ಇರ್ಬೋದು, ಮೈಸೂರಲ್ಲಿ ಅಲ್ಲಿ ಮಾಡಿರೋಂಥ ಅಲಂಕಾರಗಳು, ಡೆಕೋರೇಷನ್ನು, ಲೈಟಿಂಗ್ಸು, ಒಂಥರ ಸ್ಯಾಂಡಲ್ವುಡ್ ಸಿಟಿ ಅಂತ ಸುಮ್ಮನೆ ಹೇಳಲ್ಲ, ಇದು ಅಷ್ಟೊಂದು ಚೆನ್ನಾಗಿದೆ ಮೈಸೂರು. 2 ಕಣ್ಣು ಮಾತ್ರ ಸಾಕಾಗಲ್ಲ ನೋಡೋಕ್ಕೆ. ತುಂಬ ವೈಡ್ ದೊಡ್ಡದಾಗಿರುವಂತಹ ರೋಡ್ಗಳು, ಅಲ್ಲಿ ಜನ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ನಾನು ಮುಂಚೆನೇ ಹೇಳ್ದಂಗೆ ಮೈಸೂರು ರೀಚ್ ಆದ ತಕ್ಷಣ ನಾವು ಆಟೋ ಒಳಗಡೆ ಚಾಮುಂಡಿ ಬೆಟ್ಟಕ್ಕಂತ ಹೋದ್ವಿ. ಅಲ್ಲಿ ಯೂಶ್ವಲಿ ಲೈಕ್ ಬ್ಯಾಂಗ್ಳೂರು ಥರನೇ ಊಬರ್, ರ್ಯಾಪಿಡೋ ಎಲ್ಲ ಫೆಸಿಲಿಟೀಸ್ ಇದೆ. ಸೊ ನಾವು ಊಬರ್ನ ಬುಕ್ ಮಾಡ್ಕೊಂಡ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ರೋಡ್ ಎಷ್ಟೊಂದು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಮಾರ್ನಿಂಗ್ ವ್ಯೂ ಅಂತಲೇ ಹೇಳ್ಬೋದು, ಈ ಥರ ಇದೆ ಅದು. ಬಟ್ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ನೀವು. ಸೊ ನೆಕ್ಸ್ಟ್ ನೈಟ್ ವ್ಯೂ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನಿಮಗೆ. ಬೆಟ್ಟ ರೀಚ್ ಆಗೋಷ್ಟಲ್ಲಿ ನಮಗೆ 1 hour ಬೇಕಾಯಿತು. ಅಲ್ಲಿ ಒಂದು ಸ್ವಲ್ಪ ಮೈಸೂರಲ್ಲಿ ಅದು ಇದು ಎಲ್ಲ ನೋಡ್ಕೊಂಡ್ಬಿಟ್ಟು ಮಾರ್ನಿಂಗ್ ಹೊರಟಿರೋದು ಬೆಟ್ಟಕ್ಕೆ. ಸೊ ನೋಡ್ತಾ ಇದ್ದೀರಲ್ವ ಯಾವ ಥರ ಮೈಸೂರು ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನಾನು ಇನ್ನೂ ಒಂಥರ ಏನಂತಾರೆ, ಕನಸು ನನಸು ಅಂತಲೇ ಗೊತ್ತಾಗ್ತಿಲ್ಲ ಮೈಸೂರಿಗೆ ಹೋಗಿ ಬಂದಿರೋದು. ಸೊ ಇದು ಬಂದುಬಿಟ್ಟು ಮಾರ್ಕೆಟು, KR ಮಾರ್ಕೆಟ್ ಅಂತ ಹೇಳ್ತಾರೆ ಮೈಸೂರು ಒಳಗಡೆ. ಸೊ ಇದು ಮಾರ್ಕೆಟು. ಮಾರ್ಕೆಟ್ ಆದ ನಂತರ ನೆಕ್ಸ್ಟ್ ಬರೋದೇ ಚಾಮರಾಜೇಂದ್ರ ಒಡೆಯರ ಸರ್ಕಲ್ಲು. ತುಂಬ ದೊಡ್ಡದಾದಂತಹ ಸರ್ಕಲ್ಸ್ ಇದೆ ಇಲ್ಲಿ. ಮೈಸೂರು ನೋಡಿರೋರಿಗೆ ಗೊತ್ತಿರುತ್ತೆ ಅದು ಎಕ್ಸ್ಪೀರಿಯೆನ್ಸು. ಸೊ ಇದು ಬಂದುಬಿಟ್ಟು ಮೈಸೂರು ಬಸ್ ಸ್ಟಾಪ್. ಸೊ ಬಸ್ ಸ್ಟಾಪ್ ನೆಕ್ಸ್ಟೇ ಇರೋದು ಮೈಸೂರು ಅರಮನೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಫುಟ್ಪಾತ್ ಮೇಲೆ ಚೆನ್ನಾಗಿ ಟೆಂಟ್ ಹಾಕಿದ್ದಾರೆ, ಮಳೆ ಎಲ್ಲ ಬಂದರೆ ನೆನೆಯಲ್ಲ ಅಂತ ಹೇಳ್ಬಿಟ್ಟು. ಅಲ್ಲೆಲ್ಲ ಶಾಪ್ಸ್ ಇತ್ತು ಫುಟ್ಪಾತ್ ಮೇಲೆ. ಸೊ ಇಲ್ಲಿ ಕಾಣ್ತಾ ಇರೋದು ಮೈಸೂರು ಅರಮನೆ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಮೈಸೂರು ಅರಮನೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ನಾವು ಹೋಗಿದ್ದು ಸ್ಯಾಟರ್ಡೇ. ಆಮೇಲೆ ಎವ್ರಿ ಡೇ ಅಲ್ಲಿ ಇವೆಂಟ್ಸ್ ಇತ್ತು. ಸೊ ನಾವು ಹೋಗಿದ್ದನ್ನ ಟಾಂಗಾ ರೈಡ್ ಅಂತ ಇದ್ದಿತ್ತು.
ಸೊ ಒಂಥರ ನಾವು ಲಕ್ಕಿ ಅಂತಲೇ ಹೇಳ್ಬೋದು. ಆವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರಬೇಕಾದ್ರೆ ಆನ್ ದ ವೇ ಹೋಗಬೇಕಾದ್ರೆ ಇದು ಟಾಂಗಾ ರೈಡ್ ನೋಡೋವಂಥ ನಮಗೆ ಅವಕಾಶ ಸಿಕ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಟಾಂಗಾ ರೈಡು ಡೋಮ್ಸ್ ಎಷ್ಟೊಂದು ನೀಟಾಗಿ ಟಾಂಗಾನ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ತುಂಬ ಅಂದರೆ ತುಂಬ ಟಾಂಗಾಗಳಿದ್ವು. ಕುದುರೆಗೂ ಸಹ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಕುದುರೆಗೂ ಕಲರ್ ಕುದುರೆಗಳು, ಆಮೇಲೆ ಟಾಂಗನೂ ಸಹ ಎಷ್ಟೊಂದು ವೆರೈಟೀಸ್ ಆಫ್ ಟಾಂಗಾಸ್ ಇದ್ದಾವೆ ನೋಡ್ತಾ ಇರ್ಬೋದು. ಒಂದು ಇರೋ ಥರ ಇನ್ನೊಂದಿಲ್ಲ, ಆ ಥರ ಅದನ್ನು ಡೆಕೋರೇಷನ್ ಮಾಡಿದ್ದು ಟಾಂಗಾ ರೈಡ್ಗೆ ಅಂತ ಹೇಳಿಬಿಟ್ಟು. ಸೊ ಆನ್ ದ ವೇ ಹೋಗ್ತಾನೆ ನಾವು ಟಾಂಗಾ ರೈಡ್ನ ನೋಡಿಕೊಂಡು ತುಂಬಾ ಹೋಗಬೇಕಾದ್ರೆ ತುಂಬಾ ನಮಗೆ ಒಳ್ಳೆಯ ಅನುಭವ ಅನ್ನಿಸ್ತು. ಮೈಸೂರಿಗೆ ಹೋಗಬೇಕಾದ್ರೆ ಒಂಥರ ಯಾವುದೋ ಒಂದು ಕನಸಿನ ಜಾತ್ರೆಗೆ ಬಂದಿದ್ದೀವಿ ಅಂತ ಫೀಲ್ ಆಗ್ತಾಯಿತ್ತು. ಅಷ್ಟೊಂದು ಖುಷಿ ಆಗ್ತಾಯಿತ್ತು ನೋಡಿದ್ರೆ ಅಲ್ಲಿ. ಸೊ ಯೂಶ್ವಲಿ ಟಾಂಗಾ ರೈಡಲ್ಲಿ ಒಂದೊಂದು ಫ್ಯಾಮಿಲಿ ಕೂತಿತ್ತು. ಅದರೊಳಗಡೆ ಚೆನ್ನಾಗಿ ಅವರು ರೆಡಿಯಾಗಿದ್ದರು, ರಾಜರ ಥರನೇ ಪೇಟ ಎಲ್ಲ ಇಟ್ಕೊಂಡು. ಸೊ ಆ ಥರ ಟಾಂಗಾ ರೈಡೆಲ್ಲ ನೋಡಿಕೊಂಡು ನೆಕ್ಸ್ಟು ಸರ್ಕಲ್ ಬಂತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬುರ್ಜ್ ಖಲೀಫಾ ಅದ್ರದ್ದು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಬಟ್ ಹಗಲತ್ತಾಗಿರೋದ್ರಿಂದ ಅದು ಏನು ಕಾಣಿಸಲ್ಲ ಲೈಟ್ಸು. ಸೊ ಅದನ್ನೆಲ್ಲ ನೋಡಿಕೊಂಡು ಇದು ಸಂಗೊಳ್ಳಿ ರಾಯಣ್ಣನ ವೃತ್ತ. ಸೊ ಪ್ರತಿಯೊಂದು ಪ್ಲೇಸಲ್ಲೂ ಅಲ್ಲಿ ಲೈಟಿಂಗ್ಸ್ ಇದೆ. ಲೈಟಿಂಗ್ಸ್ ಒಂಥರ ಸ್ವರ್ಗ ಥರನೇ ಕಾಣ್ತಾ ಇತ್ತು ಮೈಸೂರು. ಸೊ ಮಾರ್ನಿಂಗ್ ವ್ಯೂವಲ್ಲಿ ನಾರ್ಮಲ್ ಆಗಿ ಕಾಣುತ್ತೆ. ಬಟ್ ವೇಟ್ ಫಾರ್ ದ ಮ್ಯಾಜಿಕಲ್ ಲೈಟ್ಸ್ ಅಂತ ಹೇಳ್ಬೋದು. ಸೊ ಅರ್ಧ ನಾವು ಆಟೋದಲ್ಲೇ ಕುಂತ್ಕೊಂಡ್ಬಿಟ್ಟು ಕಂಪ್ಲೀಟ್ ಮೈಸೂರು ನೋಡಿದೆ. ಬಟ್ ಮೈಸೂರು ತುಂಬಾ ದೊಡ್ಡದಾಗಿರೋದು. ಬಟ್ ಒಂದು ದಿನದಲ್ಲಿ ಎಷ್ಟು ಸಾಧ್ಯನೋ ಅದಕ್ಕಿಂತ ಜಾಸ್ತಿನೇ ನಾವು ಮೈಸೂರು ನೋಡಿದ್ದೀವಿ ಅಂತ ಒಂಥರ ತುಂಬಾ ಖುಷಿಯಾದಂಥ ಫೀಲಿಂಗ್ ಇದೆ ಮೈಸೂರಿಗೆ ಹೋಗಿ ಬಂದಿರೋದು. ಸೊ ಇದು ಬಂದುಬಿಟ್ಟು ಚಾಮುಂಡಿ ತಾಯಿದು ಕಮಾನ್. ಸೊ ನಾವು ಇವಾಗ ಚಾಮುಂಡಿ ಬೆಟ್ಟದ್ದು ಎಂಟ್ರಿ ಕೊಟ್ವಿ. ಸೊ ಅಲ್ಲಿಂದ ತುಂಬ ಜನನೇ ಬಂದಿದ್ದರು, ತುಂಬ ವೆಹಿಕಲ್ಸ್ ಎಲ್ಲ ಓಡಾಡ್ತಿತ್ತು. ಬಿಕಾಸ್ ಅದು ನಾವು ಹೋಗಿರೋದು ಸ್ಯಾಟರ್ಡೇ, ಅದು ಬೇರೆ ವೀಕೆಂಡ್ ಅಲ್ವಾ. ಸೊ ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನರ ಕ್ರೌಡ್ ಇತ್ತು. ಸೊ ಒಂದು ಯೂಸ್ಫುಲ್ ಥಿಂಗ್ ಏನಂದರೆ ನಾವು ಹೋಗಿರೋದು ಅರ್ಲಿ ಮಾರ್ನಿಂಗು, ಅದ್ರ ಸಲುವಾಗಿ ಅಷ್ಟೊಂದು ಜಾಸ್ತಿ ಏನಿರಲಿಲ್ಲ. ಸೊ ಇದು ನೋಡ್ತಾ ಇರ್ಬೋದು ಬೆಟ್ಟದ ಮೇಲೆ ಹೋಗ್ತಿರ್ಬೇಕಾದ್ರೆ ಕೆಳಗಡೆ ಇರೋಂತಹ ಮೈಸೂರು ಊರಿಂದ ವ್ಯೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮೈಸೂರು ದೊಡ್ಡದಾಗಿರೋಂಥ ಊರು ಬೇರೆ ಇದು. ಸೊ ಬೆಟ್ಟ ರೀಚ್ ಆದ್ವಿ. ಅಲ್ಲಿ ಮಹಿಷಾಸುರ ನೋಡ್ಕೊಂಡ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ ಚಾಮುಂಡಿ ತಾಯಿ ದರ್ಶನ ಮಾಡ್ಕೊಳ್ಳೋಕ್ಕೆ. ಸೊ ನೋಡಿ ಕಲರ್ಫುಲ್ಲಾಗಿ ಎಷ್ಟೊಂದು ಅಲ್ಲಿ ಸ್ಟಾಲ್ಸ್ ಎಲ್ಲ ಇಟ್ಕೊಂಡು ಕೂತಿದ್ರು. ನವಿಲ್ಗೆರೆ, ಆಮೇಲೆ ಹೂವು ಹಣ್ಣು ಕಾಯಿ ತಾಯಿಗೆ. ಸೊ ನಾವು ಹೋಗ್ಬಿಟ್ಟು ಹೂವೆಲ್ಲ ತೊಗೊಂಡ್ವಿ ಚಾಮುಂಡಿ ತಾಯಿಗೆ. ಹೂವೆಲ್ಲ ತೊಗೊಂಡ್ಬಿಟ್ಟು ದರ್ಶನಕ್ಕೆ ಅಂತ ಹೊರಡ್ವಿ. ಸೊ ನೋಡಿ ಹೂ ದುಂಬಿನೂ ಸಹ ದರ್ಶನ ಮಾಡೋಕ್ಕೆ ಬಂದಿದೆ ಚಾಮುಂಡಿ ತಾಯಿದು. ಸೊ ಮೈಸೂರು ಮಲ್ಲಿಗೆ ತೊಗೊಂಡಿಲ್ಲ ಅಂದರೆ ಅರ್ಥನೇ ಇರಲ್ಲ ಅಲ್ವಾ. ಸೊ ಮಲ್ಲಿಗೆ ಹೂವನ್ನೆಲ್ಲ ತೊಗೊಂಡ್ಬಿಟ್ಟು ಅದನ್ನ ಮುಡ್ಕೊಂಡು ಚಾಮುಂಡಿ ತಾಯಿ ದರ್ಶನಕ್ಕೆ ಅಂತ ಹೊರಟ್ವಿ ನಾವು. ಸೊ ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು ಅವತ್ತು, ಸ್ಯಾಟರ್ಡೆ ಆಗಿರೋ ಸಲುವಾಗಿ. ನಾವು ಹೋಗ್ಬಿಟ್ಟು ಅಲ್ಲಿ 100 ರೂಪೀಸ್ ಟಿಕೆಟ್ನ ಪರ್ಚೇಸ್ ಮಾಡ್ಕೊಂಡ್ವಿ. 100 ರೂಪೀಸ್ ಟಿಕೆಟ್ ಲೈನೇ ನಾವು ಆಲ್ಮೋಸ್ಟ್ 1.5 ಕಿಲೋಮೀಟರ್ ದೂರ ಇತ್ತು, ಅಷ್ಟು ದೂರ ಇತ್ತು. ಆಮೇಲೆ ಅಲ್ಲಿ ಫ್ರೀ ದರ್ಶನವೂ ಇತ್ತು. ಆಮೇಲೆ 30 ರೂಪೀಸ್ ಟಿಕೆಟು, ಆಮೇಲೆ 100 ರೂಪೀಸ್. ಸೊ ನಾವು 100 ರೂಪೀಸ್ ಟಿಕೆಟ್ ತೊಗೊಂಡ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ದೂರ ಇದೆ. ಟೆಂಪಲ್ಲು ಅಷ್ಟೊಂದು ದೂರ ಇದೆ, ಬಟ್ ನಾವು ನಿಂತಿರೋದು ಇಲ್ಲಿ. ಸೊ ಆಲ್ಮೋಸ್ಟ್ 1.5 ಕಿಲೋಮೀಟರ್ದು ಲೈನ್ ಇತ್ತು, ಕ್ಯೂ. ಸೊ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟು ದರ್ಶನ ಮಾಡ್ಕೊಂಡ್ವಿ ತಾಯಿದು. ನಮಗೆ 9 ಗಂಟೆಗೆ ನಾವು ದರ್ಶನಕ್ಕೆ ನಿಂತಿರೋದು. ನಮ್ಮ ದರ್ಶನ ಆಗಿ ಹೊರಗಡೆ ಬರೋಷ್ಟರಲ್ಲಿ 11:30 ಆಯಿತು. 11:30 ಅನ್ನೋಷ್ಟರಲ್ಲಿ ನಾವು ಹೊರಗಡೆ ಬಂದ್ವಿ ದರ್ಶನ ಮಾಡಿಕೊಂಡು. ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ದೇವಿಗೆ. ಅವತ್ತು ಬಂದುಬಿಟ್ಟು ಗ್ರೇ ಕಲರು. ಸೊ ತಾಯಿ ದರ್ಶನ ಎಲ್ಲ ಮಾಡಿಕೊಂಡು, ಸೊ ಇಲ್ಲಿ ನೋಡ್ತಾ ಇರ್ಬೋದು ಅವತ್ತಿಂದು ಅಲಂಕಾರ ಇದು ಚಾಮುಂಡೇಶ್ವರಿ ತಾಯಿದು. ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಸೊ ಹೊರಗಡೆ ಬಂದು ಅದು ಇದು ಏನಾದರೂ ಬೇಕಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ನಾವು ಫ್ರಿಜ್ಗೆಲ್ಲ ಮ್ಯಾಗ್ನೆಟ್ದು ಅಂಟಿಸ್ತೀವಲ್ವ. ಸೊ ಅದನ್ನು ನಾನು ಮೈಸೂರು ಅಂತ ಇರೋಂತಹ ಪ್ಯಾಲೇಸ್ ಇರೋದು, ಆಮೇಲೆ ಚಾಮುಂಡಿ ಬೆಟ್ಟ,
ಚಾಮುಂಡಿ ತಾಯಿದು ಇರೋಂತಹ 2 ಮೆಟಾಲಿಕ್ ಇದನ್ನು ತೊಗೊಂಡೆ ಫ್ರಿಜ್ ಮೇಲೆ ಹಂಚೋಕ್ಕೆ. ಸೊ ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾವು ತಿರ್ಗಿ ಅಲ್ಲಿಂದ ಬಸ್ಸಲ್ಲಿ ಕೆಳಗಡೆ ಬಂದ್ವಿ ಮೈಸೂರಿಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆನ್ ದ ವೇ ಅಕ್ವಾರಿಯಮ್. ಸೊ ಇದು ಬಂದುಬಿಟ್ಟು ಲೋಕಾರ್ಜುನ ಅಕ್ವಾ ವರ್ಲ್ಡು. ತುಂಬಾ ಚೆನ್ನಾಗಿದೆ, ಬಟ್ ಹೊರಗಡೆಯಿಂದನೇ ನೋಡಿರೋದು. ನೀವು ಅಕ್ವಾ ವರ್ಲ್ಡ್ ವಿಸಿಟ್ ಮಾಡ್ತಿದ್ರೆ ಅದರ ಹತ್ರನೇ ಮೈಸೂರು ಝೂ ಇದೆ, ಅಲ್ಲಿಗೂ ಹೋಗ್ಬೋದು. ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಅದನ್ನು ಕರ್ಕೊಂಡು ಮಿಸ್ ಮಾಡಬೇಡಿ ಝೂನ ವಿಸಿಟ್ ಮಾಡೋಕ್ಕೆ. ಸೊ ಅಲ್ಲಿಂದ ಬರ್ತಾ ಗಾಂಧೀಜಿ ಅವ್ರದ್ದು ಸ್ಟ್ಯಾಚು ನೋಡ್ತಾ ಇರ್ಬೋದು. ಸೊ ನಾವು ಆಲ್ಮೋಸ್ಟು ಎಲ್ಲನೂ ಆಟೋದಿಂದನೇ ಮೈಸೂರನ್ನ ನೋಡಿದ್ದೀವಿ. ಬಟ್ ಒಂಥರ ಒಳ್ಳೆ ಅನುಭವ ಆಗಿರೋದು ನಮಗೆ. ಸೊ ಕೆಳಗಡೆ ಬರೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು ಸಣ್ಣಾಗಿ. ಸೊ ಸ್ಟ್ರೇಟ್ ಚಾಮುಂಡಿ ಬೆಟ್ಟದಿಂದ ಕೆಳಗಡೆ ಬಂದು ನಾವು ಅಲ್ಲೆಲ್ಲ ಮೈಸೂರು ಅರಮನೆ ನೋಡಿದ್ರಾಯ್ತು ಅಂತ ಹೊರಟ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ವ, ರಿಟರ್ನ್ ಬಸ್ ಸ್ಟಾಪ್ಗೆ ಅದು ಬಸ್ ಬಂದುಬಿಟ್ಟು ಬಸ್ ಸ್ಟಾಪ್ ಹತ್ರ ನಿಲ್ಸೋದಲ್ವ, ಅಲ್ಲಿ ಆನ್ ದ ವೇ ಹೋಗ್ತಾನು ನಾವು ಬ್ಯಾಕ್ ಗೇಟ್ ಸೈಡ್ ಇರೋಂತಹ ಮೈಸೂರದು ಅರಮನೆನೂ ನೋಡಿಕೊಂಡು ಹೊರಟಿದ್ವಿ. ಸೊ ಇಲ್ಲಿ ಬ್ಯಾಕ್ ಗೇಟ್ ಸೈಡ್ ಬಂದುಬಿಟ್ವಿ ನಾವು. ಅಲ್ಲಿ ಬಂದುಬಿಟ್ಟು ಇದೊಂದು ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ ಅಲ್ಲಿ, ಲೈಕ್ ಮೈಸೂರು ನಮ್ಮ ಪರಂಪರೆ ನಮ್ಮ ತಾಣ ಅಂತ ಒಂದು ಹೇಳಿಬಿಟ್ಟು. ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ನೀಟಾಗಿ ನೋಡಿಕೊಂಡು ಒಂದು ಸ್ವಲ್ಪ ಪರ್ಚೇಸ್ ಮಾಡಿದ್ವಿ ಐಟಮ್ಸ್ನ. ಆಮೇಲೆ ಇಲ್ಲಿ ಗಾಂಧೀಜಿ ವೇಷ ಹಾಕಿರೋಂಥ ಒಬ್ಬರು ಮನುಷ್ಯರಿದ್ದರು. ಸೊ ಅವ್ರಿಗೆ ಮಾತಾಡಿಸಿದ್ವಿ. ಪಾಪ ಅವ್ರಿಗೆ ಕಾಲಿರಲಿಲ್ಲ. ಸೊ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಮನೆಗೆ ಏನಾದರೂ ಬೇಕಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ಸುತ್ತಾಡಿದ್ವಿ ಅಲ್ಲೇ. ಸೊ ತುಂಬ ಕ್ರೌಡ್ ಇತ್ತು. ಇದು ಬ್ಯಾಕ್ ಗೇಟಿಂದ ಜನನ ಮೈಸೂರು ಅರಮನೆ ನೋಡೋಕ್ಕೆ ಬಿಡ್ತಾಯಿದ್ರು. ಸೊ ಇಲ್ಲಿನೂ ತುಂಬಾ ಕ್ಯೂ ಇತ್ತು. ಒಳಗಡೆ ಹೋಗ್ಬೇಕಂದ್ರೆ ಟಿಕೆಟ್ ತೊಗೊಂಡ್ಬಿಟ್ಟು ಒಳಗಡೆ ಹೋಗಬೇಕಾಗಿತ್ತು. ಬಟ್ ನಾವು ಮೈಸೂರು ಅರಮನೆ ಮುಂಚೆ ಎಲ್ಲ ನೋಡಿದ್ದೀವಿ. ಸೊ ನೋಡಿರೋ ಸಲುವಾಗಿ ಒಳಗಡೆ ಹೋಗಲಿಲ್ಲ, ಹೊರಗಡೆಯಿಂದನೇ ನೋಡ್ಕೊಂಡ್ಬಿಟ್ಟು ಬಂದ್ವಿ. ಬಿಕಾಸ್ ಒಳಗಡೆ ಹೋದರೆ ಮತ್ತೆ ನಾವು ಬೇರೆ ಪ್ಲೇಸಸ್ ಎಲ್ಲ ಕವರ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹೊರಗಡೆಯಿಂದನೇ ಬಂದ್ವಿ. ಸೊ ಇಲ್ಲಿ ಒಬ್ಬರು ಅಜ್ಜಪ್ಪ ಅವರು ಅದು ವೀಡಿಯೋನ ನೋಡಿಸ್ತಾಯಿದ್ರು. ತುಂಬ ಚೆನ್ನಾಗಿ ನೋಡಿಸ್ತಾಯಿದ್ರು. ಖುಷಿ ಆಗುತ್ತೆ ಅವ್ರದ್ದು ನೋಡಿಸೋದೆಲ್ಲ ನೋಡಿದ್ರೆ. ಸೊ ಇದನ್ನೆಲ್ಲ ನೋಡಿಕೊಂಡು ಡೈರೆಕ್ಟ್ ನಾವು ಮೈಸೂರು ಅರಮನೆನ ನೋಡೋಕ್ಕೆ ಹೋದ್ವಿ ಫ್ರಂಟ್ ಸೈಡು. ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ವ ಮೈಸೂರು ಅರಮನೆ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ವಿಡಿಯೋದಲ್ಲಿ ನೋಡಿದರೆ ತುಂಬಾ ಖಾಲಿಯಾಗಿದೆ ಮೈಸೂರು ಅರಮನೆ, ಯಾರೂ ಇಲ್ಲ ಅಲ್ಲಿ ಅಂತ ಅನಿಸುತ್ತೆ. ಬಟ್ ಅಲ್ಲಿ ಪೊಲೀಸರೆಲ್ಲ ಕಾವಲಿದ್ದರು, ಒಳಗಡೆ ಬಿಡ್ತಾನೆ ಇರಲಿಲ್ಲ, ದೂರದಿಂದನೇ ನೋಡಬೇಕಾಗಿತ್ತು. ಸೊ ಅಲ್ಲೆಲ್ಲ ಬ್ಯಾರಿಕೇಡ್ಸ್ ಹಾಕಿದ್ರು, ಯಾರಿಗೂ ಒಳಗಡೆ ಎಂಟರ್ ಇರಲಿಲ್ಲ. ಸೊ ಬ್ಯಾಕ್ ಗೇಟಿಂದ ಬೇಕಿದ್ದರೆ ಟಿಕೆಟ್ ತೊಗೊಂಡ್ಬಿಟ್ಟು ಅರಮನೆ ನೋಡೋಕ್ಕೆ ಹೋಗ್ಬೋದಿತ್ತು. ಬಟ್ ನಮಗೆ ಟೈಮ್ ಕನ್ಸ್ಟೆನ್ಸಿಂದ ಹೊರಗಡೆಯಿಂದನೇ ನೋಡ್ಕೊಂಡ್ಬಿಟ್ಟು ಬಂದಿರೋದು. ಸೊ ಇದು ಮಾರ್ನಿಂಗ್ ವ್ಯೂ, ಯಾವ ಥರ ಅರಮನೆ ಇದೆ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು. ಸೊ ಮೈಸೂರು ಅರಮನೆ ದಸರಾದ ಸಿದ್ಧತೆ ಎಲ್ಲ ನಡೆದಿತ್ತು ಒಳಗಡೆ. ನೋಡ್ತಾ ಇದ್ದೀರಲ್ವ ಯಾವ ಥರ ಮೈಸೂರು ಅರಮನೆ ಕಾಣ್ತಾ ಇದೆ ಅಂತೇಳಿ. ಸೊ ತುಂಬಾ ಚೆನ್ನಾಗಿದೆ ಮೈಸೂರು ಅರಮನೆ. ಮೈಸೂರು ಅರಮನೆ ಎಲ್ಲ ನೀಟಾಗಿ ನೋಡ್ಕೊಂಡ್ಬಿಟ್ಟು ನಾವು ಹೊರಗಡೆಯಿಂದನೇ ಅಲ್ಲಿ ಕೆಳಗಡೆ ಪಾರ್ಕಿಂಗ್ ಏರಿಯಾ ಅಂತ ಇತ್ತು. ಸೊ ಆ ಪಾರ್ಕಿಂಗ್ ಏರಿಯಾಗೆ ಬಂದ್ವಿ. ಸೊ ಇಲ್ಲಿ ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಲ್ವ ಬ್ಲ್ಯಾಕ್ ಶೀಟ್ಸ್ ಎಲ್ಲ, ಸೊ ಅದೆಲ್ಲ ಲೈಟಿಂಗ್ಸ್ ಇರೋದು. ಪಾರ್ಕಿಂಗ್ ಏರಿಯಾ ಈ ಕಡೆ ಎಲ್ಲ ಬಂದು ನಾವು ಇಲ್ಲಿಂದ ವಸ್ತು ಸಂಗ್ರಹಾಲಯ ಅಂತ ಇತ್ತು, ಮೈಸೂರು ದಸರಾ ಎಕ್ಸಿಬಿಷನ್, ಅಲ್ಲಿಗೆ ಹೊರಟ್ವಿ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ ಇಲ್ಲಿ ಯಾವ ಥರ ಶೀಟ್ಸ್ ಇದೆ ಅಂತ. ಅದನ್ನು ಆಮೇಲೆ ನಾನು ಲೈಟ್ ಹಾಕಿದಾಗ ಏನೇನಿದೆ ಅಂತ ಅಲ್ಲಿ ತೋರಿಸ್ಕೊಡ್ತೀನಿ. ಸೊ ನಾವು ಮೈಸೂರು ಅರಮನೆ ಎಲ್ಲ ನೋಡಿಕೊಂಡು ಮೈಸೂರು ದಸರಾ ಎಕ್ಸಿಬಿಷನ್ಗೆ ಬಂದ್ವಿ. ಸೊ ಇದು ಎಕ್ಸಿಬಿಷನ್ದು ಎಂಟ್ರೆನ್ಸು. ಸೊ ಇಲ್ಲೂ ಸಹ ತುಂಬಾ ಡೆಕೋರೇಟಿವ್ ಆಗಿ ಮಾಡಿದರು. ನಾವಿಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಅಗೇನ್ ಮಾರ್ನಿಂಗ್ ವ್ಯೂ, ಅಷ್ಟೊಂದು ಕಾಣಿಸಲ್ಲ. ಬಟ್ ನೈಟ್ ವ್ಯೂವಲ್ಲಿ ತುಂಬಾ ಚೆನ್ನಾಗಿತ್ತು, ಒಂಥರ ಡ್ರೀಮ್ ವರ್ಲ್ಡ್ ಥರ ಇತ್ತು. ಸೊ ಆ ವ್ಯೂನು ನಾನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತೀನಿ. ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಸೊ ಇದು ಬಂದುಬಿಟ್ಟು ವಸ್ತು ಸಂಗ್ರಹಾಲಯ. ಇಲ್ಲಿ ಟಿಕೆಟು 40 ರೂಪೀಸ್ ಇತ್ತು. ನಾವು 40 ರೂಪೀಸ್ ಟಿಕೆಟ್ನ ತೊಗೊಂಡ್ಬಿಟ್ಟು ಒಳಗಡೆ ಎಂಟರ್ ಆದ್ವಿ. ಸೊ ಇಲ್ಲಿ ಪೊಲೀಸ್ ಪರೇಡ್ ನಡೀತಾ ಇತ್ತು, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಕರ್ನಾಟಕದ ಸಾರ್ವಭೌಮ ರಾಜ್ಕುಮಾರ್ ಅವ್ರದ್ದು ಮೂರ್ತಿನೂ ಇದೆ ಅಲ್ಲಿ. ಸೊ ಇದೆಲ್ಲ ಹೊರಗಡೆಯಿಂದ ನೋಡಿಕೊಂಡು ದೊಡ್ಡದಾಗಿರೋದು ಅಲ್ಲಿ ಎಂಟ್ರೆನ್ಸ್ ಹತ್ರನೇ ಸಿದ್ದರಾಮಯ್ಯನ ಅಂಗಳ ಅಂತ ಒಂದು ಹೇಳಿಬಿಟ್ಟು ಒಂದು ಕಮಾನ್ ಥರ ಮಾಡಿದ್ದಾರೆ. ಸೊ ಅದರೊಳಗಡೆ ಹೋದ್ವಿ ನಾವು ಫಸ್ಟ್, ಅಲ್ಲಿ ಎಂಟರ್ ಆದ್ವಿ. ಸೊ ಅಲ್ಲಿ ತುಂಬಾ ಸ್ಟಾಲ್ಸ್ ಬಂದಿದೆ. ಏನು ಬೇಕು ನಿಮಗೆ ಅದೆಲ್ಲನೂ ಪರ್ಚೇಸ್ ಮಾಡ್ಕೊಳ್ಬೋದು.
ಅಲ್ಲಿ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟೊಂದು ಐಟಮ್ಸ್ ವೆರೈಟೀಸ್ ಎಲ್ಲ ಇದೆ ಅಲ್ಲಿ. ಶಾಪ್ಸ್ ಎಲ್ಲ ಹಾಕಿದ್ದಾರೆ. ಸೊ ಇದು ಬಂದುಬಿಟ್ಟು ಸಿದ್ದರಾಮಯ್ಯನ ಅಂಗಳ. ಇನ್ನೂ ಎಷ್ಟೊಂದು ಅಂಗಡಿಗಳು ಹಾಕ್ತಾಯಿದ್ರು. ಸೊ ನಾವು ಇದನ್ನು ನೋಡಿಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಮಿಡಲಲ್ಲಿ ಅಲ್ಲಿ ಒಂದು ನರಸಿಂಹನ ಮೂರ್ತಿ ಮತ್ತು ಬಸವಣ್ಣನ ಮೂರ್ತಿನೂ ಇಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ಸ್ಟಾಲ್ಸ್ನ ವಿಸಿಟ್ ಮಾಡಿದ್ವಿ ನಾವು. ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ವಾ. ಬಟ್ ನಾನು ಹೇಳ್ತೀನಿ ಲೈಫಲ್ಲಿ 1 ಟೈಮ್ ಆದರೂ ನಾವು ಮೈಸೂರನ್ನ ವಿಸಿಟ್ ಮಾಡಬೇಕು. ಬಟ್ ಮೈಸೂರು ಯೂಶ್ವಲಿ ವಿಸಿಟ್ ಮಾಡಿರ್ತೀವಿ, ಬಟ್ ದಸರಾ ಟೈಮಲ್ಲಿ ವಿಸಿಟ್ ಮಾಡೋದು ತುಂಬಾ ಸ್ಪೆಷಲ್ಲು. ಸೊ ಚಿಕ್ಕ ಮಕ್ಕಳಿಗೆ ಕರ್ಕೊಂಡೋದ್ರಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ, ಅವ್ರಿಗೆ ಎಷ್ಟೊಂದು ನಾಲೆಡ್ಜ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಗೌರ್ಮೆಂಟ್ ಅವರು ಪ್ರವಾಸೋದ್ಯಮ ಇಲಾಖೆ. ಸೊ ಒಂದೊಂದು ಇಲಾಖೆಗಳೂ ಇಲ್ಲಿ ಅವ್ರನ್ನ ಸೃಷ್ಟಿ ಮಾಡಿದ್ದಾರೆ. ಇದು ಎಕ್ಸಿಬಿಷನ್ ಒಳಗಡೆ ಇದು ಬಂದುಬಿಟ್ಟು ಪ್ರವಾಸೋದ್ಯಮ ಇಲಾಖೆ. ಸೊ ಅಲ್ಲಿ ಹಂಪಿ ಕಲ್ಲಿನ ರಥ, ಗೋಲ್ ಗುಂಬಜು, ಬೀದರ್ ಕೋಟೆ, ಈ ಥರ ತುಂಬ ಫೇಮಸ್ ಸ್ಪಾಟ್ ಕರ್ನಾಟಕ ಒಳಗಡೆ ಅದೆಲ್ಲನೂ ಅವರು ಹಾಕಿದ್ದಾರೆ. ಪ್ರವಾಸೋದ್ಯಮ ಅಂದರೆ ಟೂರಿಸ್ಟ್ ಅಲ್ವಾ, ಸೊ ಟೂರಿಸ್ಟ್ ಪ್ಲೇಸ್ ಒಳಗಡೆ ಏನೇನು ಫೇಮಸ್ ಆಗಿದೆ ಕರ್ನಾಟಕದಲ್ಲಿ ಅದೆಲ್ಲ ಸ್ಟ್ಯಾಚ್ಯೂಸು ಇಲ್ಲಿ ಅವ್ರು ಇಟ್ಕೊಂಡಿದ್ದಾರೆ. ಸೊ ಮಿಡಲಲ್ಲಿ ಬಂದುಬಿಟ್ಟು ವಿಧಾನಸೌಧ, ಇದು ಬೀದರ್ ಕೋಟೆ, ಆಮೇಲೆ ಐಹೊಳೆ ಪಟ್ಟದಕಲ್ಲು. ಸೊ ಈ ಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯೂಶ್ವಲಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅವ್ರಿಗೊಂದು ಐಡಿಯಾ ಬರುತ್ತೆ. ಸೊ ಅಟ್ಲೀಸ್ಟು ಅದು ಇರೋ ಪ್ಲೇಸಲ್ಲಿ ಕರ್ಕೊಂಡು ಹೋಗಿರ್ಲಿಕ್ಕಿಲ್ಲ, ಬಟ್ ನಮ್ಮ ಕರ್ನಾಟಕದಲ್ಲಿ ಯಾವುದ್ಯಾವ್ದು ಫೇಮಸ್ ಸ್ಪಾಟ್ಸ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ತೋರಿಸ್ಬೋದು. ಸೊ ಇದು ಬಂದುಬಿಟ್ಟು ಕೈಮಗ್ಗ ಮತ್ತು ಜವಳಿ ಇಲಾಖೆ. ಸೊ ಬೀಯಿಂಗ್ ಅ ನೇಕಾರ ತುಂಬಾ ಪ್ರೌಡ್ ಆಗಿದೆ, ನಾನು ನೇಕಾರ. ಸೊ ಇಲ್ಲಿ ಹೋದ್ವಿ ನಾವು, ಒಳಗಡೆ ಹೋಗಿಬಿಟ್ಟು ನೇಕಾರಿಕೆ ಯಾವ ಥರ ಮಾಡ್ತಾರೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ವಿ. ಸೊ ಇದು ಕೈಮಗ್ಗ, ಖಾದಿನ ಯಾವ ಥರ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು. ಅದ್ರ ಪಕ್ಕನೇ ಆ್ಯಕ್ಚುಲಿ ನೂಲನ್ನ ಯಾವ ಥರ ರೆಡಿ ಮಾಡೋದು ಅಂತಲೇ ಇತ್ತು, ಬಟ್ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದು ನೂಲು ಬಂದಿರೋ ನೂಲಿಂದ ಇಲ್ಲಿ ಬಟ್ಟೆನ ರೆಡಿ ಮಾಡ್ತಾಯಿದ್ದಾರೆ. ಸೊ ಇದು ಕೈಮಗ್ಗ. ಸೊ ನಾವು ಚಿಕ್ಕವ್ರು ಇರಬೇಕಾದ್ರೆ ಎಲ್ಲನೂ ಈ ಥರ ಮಾಡೋದು ನೋಡಿದ್ದೀವಿ ಬಿಕಾಸ್ ನಾವು ನೇಕಾರ ಆಗಿರೋದ್ರಿಂದ ನಮ್ಮ ಅಮ್ಮನ ಫ್ಯಾಮಿಲಿ ಸೈಡ್ ಎಲ್ಲ ಅವರು ನೇಕಾರಿಕೆನೇ ಮಾಡಿರ್ತಾರೆ. ಸೊ ಅದರಿಂದ ಗೊತ್ತು ಯಾವ ಥರ ಮಗ್ಗ ಎಲ್ಲ ನೇಯ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೇಕಾರಿಕೆ ಅದೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಅದನ್ನು ನೋಡ್ಕೊಂಡು ಬಂದ್ವಿ. ಸೊ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇಲ್ಲಿ ಜಿಲ್ಲಾ ಪಂಚಾಯತ್ ಮೈಸೂರು, ಜಿಲ್ಲಾ ಪಂಚಾಯತ್ ಮಂಡ್ಯ, ಇದನ್ನೆಲ್ಲನೂ ಹಾಕಿದ್ದಾರೆ ಎಕ್ಸಿಬಿಷನ್ ಒಳಗಡೆ. ಮೈಸೂರು ಅಂತಂದರೆ ಚಾಮುಂಡಿ ತಾಯಿದಲ್ವಾ, ಸೊ ಅದ್ರದ್ದು ಸ್ಟ್ಯಾಚ್ಯೂನೂ ಸಹ ಇದೆ. ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಬಂದ್ವಿ. ಸೊ ಕನ್ನಡ ಮತ್ತು ಸಂಸ್ಕೃತಿ ಕರ್ನಾಟಕದ ಫೇಮಸ್ಸು ವಿಶ್ವಗುರು ಅಂತಲೇ ಹೇಳ್ಬೋದು. ಬಸವಣ್ಣನವ್ರದ್ದು ಮೂರ್ತಿ ಇದೆ ಇಲ್ಲಿ, ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತಲೇ ಹೇಳ್ತಾರೆ. ಸೊ ಬಸವಣ್ಣನವ್ರ ಮೂರ್ತಿ. ಸೊ ಒಳಗಡೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಸಾಹಿತಿಗಳದ್ದೆಲ್ಲನೂ ಸ್ಟ್ಯಾಚ್ಯೂ ಹಾಕಿದರು. ಸೊ ಮೊದಲನೇದಾಗಿ ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಂ, ದ ರಾ ಬೇಂದ್ರೆ ಅವರು 4 ತಂತಿಗೆ ಬಂದಿರೋದು. ಇಲ್ಲಿ ಶಿವರಾಮ್ ಕಾರಂತ್ರವ್ರದ್ದು ಮುಖಜ್ಜಿಯ ಕನಸುಗಳಿಗೆ, ಆಮೇಲೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು ಕನ್ನಡ ಸಮಗ್ರ ಸಾಹಿತ್ಯಕ್ಕೆ, ಆಮೇಲೆ ವಿಕ್ರು ಗೋಕಾಕ್ ಅವ್ರದ್ದು ಅಗೇನ್ ಕನ್ನಡ ಸಾಹಿತ್ಯ ಸಮಗ್ರಕ್ಕೆ, ಆಮೇಲೆ ಯು ಆರ್ ಅನಂತಮೂರ್ತಿ ಅವ್ರದ್ದು, ಗಿರೀಶ್ ಕಾರ್ನಾಡ್ ಅವ್ರದ್ದು ಸಮಗ್ರ ಸಾಹಿತ್ಯ, ಮತ್ತು ಚಂದ್ರಶೇಖರ್ ಕಂಬಾರ್ ಅವ್ರದ್ದು ಸಮಗ್ರ ಸಾಹಿತ್ಯ. ಸೊ ಇದೆಲ್ಲ ಕೃತಿಗಳಿಗೆ ಕನ್ನಡದಲ್ಲೇ ಅತಿ ಹೆಚ್ಚಾದಂತಹ ಜ್ಞಾನಪೀಠ ಪ್ರಶಸ್ತಿ ಇರೋದು. ಸೊ ಅದನ್ನೆಲ್ಲ ನೋಡ್ಕೊಂಡ್ವಿ. ಯೂಶ್ವಲಿ ಮಕ್ಕಳಿಗೆ ಕರ್ಕೊಂಡು ಬಂದರೆ ಇದ್ರದ್ದೆಲ್ಲ ಇನ್ಫಾರ್ಮೇಷನ್ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಸಾಂಸ್ಕೃತಿಕ ಇಲಾಖೆ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಹೊರಗಡೆ ಬಂದ್ವಿ ನಾವು. ಇಲ್ಲಿ ಹೊರಗಡೆ ಎಷ್ಟೊಂದು ಫ್ಲವರ್ಸ್ ಇತ್ತು, ಸೇವಂತಿಗೆ ಫ್ಲವರು. ಸೊ ಇಲ್ಲಿ ಆಲ್ಮೋಸ್ಟ್ ಸೇವಂತಿಗೆ ಫ್ಲವರ್ದು ಕ್ರಾಸ್ ಬೀಡಿಂಗ್ ಎಲ್ಲ ಮಾಡಿದರು. ಸೊ ಯೆಲ್ಲೋ ಕಲರ್ ಸೇವಂತಿಗೆ ಹೂನ ನೋಡಿದ್ದೀವಿ, ರೆಡ್ ಕಲರ್ ನೋಡಿದ್ದೀವಿ. ಸೊ ಇಲ್ಲಿ ಗ್ರೀನ್ ಕಲರ್ ಎಲ್ಲ ಕ್ರಾಸ್ ಬೀಡಿಂಗ್ ಮಾಡಿಬಿಟ್ಟು ತುಂಬ ವೆರೈಟೀಸ್ ಆಫ್ ಶಾವಂತಿಗೆ ಹೂನ ಎಲ್ಲ ಹಾಕಿದರು. ಅದೆಲ್ಲ ನೋಡ್ಕೊಂಡ್ಬಿಟ್ಟು ದ ಸ್ಕೈ ವಿತ್ ಗ್ಲೋರಿ ಅಂತ ಹೇಳಿಬಿಟ್ಟು ಒಂದು ಏರ್ ಫೋರ್ಸ್ ಅವ್ರದ್ದು ಒಂದು ಬಸ್ ಇತ್ತು. ಸೊ ಅಲ್ಲಿ ನೋಡ್ತಾ ಇದ್ವಿ ಏನಿರ್ಬೋದು ಯಾವ ಥರ ಪೈಲಟು ಡ್ರೈವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸಿಮ್ಯುಲೇಟರ್ನ ಇಟ್ಕೊಂಡಿದ್ರು. ಸೊ ಆ ಸಿಮ್ಯುಲೇಟರ್ನ ಎಲ್ರಿಗೂ ತೋರಿಸಿದ್ರು. ಲೈಕ್ ಅದು ಎಂಟ್ರಿ ಫೀಸ್ ಇರಲಿಲ್ಲ, ಫ್ರೀ ಆಗಿತ್ತು. ಸೊ ಅದು ಜನಗಳಿಗೆ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಬರಬೇಕಂತ ಹೇಳಿಬಿಟ್ಟು ಅವರು ಸಿಮ್ಯುಲೇಟರ್ ಡೆಮೋನ ಇಟ್ಟಿದ್ರು. ಅಲ್ಲಿ
ಎವ್ರಿ 10 ಪೀಪಲ್ಗೆ ಒಳಗಡೆ ಬಿಟ್ಬಿಟ್ಟು ಅದ್ರದ್ದು ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ರು. ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ವಾ ಸಿಮ್ಯುಲೇಟರ್ ಯಾವ ಥರ ವರ್ಕ್ ಆಗುತ್ತೆ, ಏರೋಪ್ಲೇನ್ ಪೈಲಟ್ ಯಾವ ಥರ ಏರೋಪ್ಲೇನ್ ಆಪ್ರೇಟ್ ಮಾಡೋದಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಅವರು ತೋರಿಸ್ತಾ ಇದ್ರು. ಯಾವ ಹೈಟ್ಗೆ ಯಾವುದು ಲ್ಯಾಟಿಟ್ಯೂಡು ಲ್ಯಾಂಗಿಟ್ಯೂಡ್ ಯಾವ ಇದರೊಳಗಡೆ ಅವರು ಪ್ಲೇನ್ನ ಓಡಿಸೋದಂತ ಹೇಳಿಬಿಟ್ಟು ಯೂಶ್ವಲಿ ಈ ಥರ ಇನ್ಫಾರ್ಮೇಷನ್ ಅವರು ಹೇಳ್ತಾಯಿದ್ರು ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಚಿಕ್ಕ ಮಕ್ಕಳಿದ್ರೆ ಇನ್ನೂ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾರಾದರೂ ಏರೋನಾಟಿಕಲ್ ಇಂಜಿನಿಯರು ಆ ಥರ ಏರೋಸ್ಪೇಸ್ ಫೀಲ್ಡ್ ಒಳಗಡೆ ಹೋಗೋದಕ್ಕೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳ್ಬಿಟ್ಟು. ಯಾವಾಗಾದರೂ ಎಕ್ಸಿಬಿಷನ್ ಎಲ್ಲ ಹೋದರೆ ಇದನ್ನು ಮಿಸ್ ಮಾಡಬೇಡಿ, ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ಥರ ಆಪ್ರೇಟ್ ಮಾಡ್ತಾರೆ. ಬಿಕಾಸ್ ಯೂಶ್ವಲಿ ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡ್ತೀವಿ, ಬಟ್ ಯಾವ ಥರ ಅವರು ಆಪ್ರೇಟ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಅದರದ್ದು ಇನ್ಫಾರ್ಮೇಷನ್ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಯಾವ ಹೈಟ್ಗೆ ಹೋಗೋದು ಏರೋಪ್ಲೇನು, ಯಾವುದು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಬಂದರೆ ನಿಧಾನವಾಗಿ ಪ್ಲೇನ್ ಕೆಳಗಡೆ ಲ್ಯಾಂಡ್ ಆಗೋದು, ಯಾವ ಥರ ಟೇಕ್ ಆಫ್ ಆಗೋದು ಅದೆಲ್ಲ ಚೆನ್ನಾಗಿ ತೋರಿಸಿದ್ರು. ತುಂಬಾ ಖುಷಿ ಆಯಿತು ನೋಡಿಬಿಟ್ಟು. ಅವರೊಂಥರ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಏರ್ಫೋರ್ಸ್ ಇಂಡಿಯಾದವರು ಈ ಸಿಮ್ಯುಲೇಟರ್ನ ಅವರು ಡೆಮೋ ಕೊಡ್ತಾಯಿದ್ರು. Show you vertical takeoff. See? Straight vertical. उल्टा बರುತ್ತೆ. ಸಿಮ್ಯುಲೇಟರಲ್ಲೇ ತೋರಿಸ್ತಾ ಇದ್ರು ಅವರು. ಸ್ಪೇಸ್ ನೋಡ್ತಾ ಇದ್ರಂತೆ ಲ್ಯಾಂಡ್ ಮಾಡೋಕ್ಕೆ. ಯೂಶ್ವಲಿ ಆಪ್ರೇಟ್ ಮಾಡೋರಿಗೆ ಗೊತ್ತಿರುತ್ತೆ ಅದ್ರದ್ದು ಕಷ್ಟ ಏನಿರುತ್ತೆ. I am searching for runway to land. For landing, the speed should be below 300. Okay. And the height should be below 4,000. Below 4,000. ಮಕ್ಕಳನ್ನ ಕರ್ಕೊಂಡು ಹೋಗಿದ್ರೆ ಮೈಸೂರು ದಸರಾ ಎಕ್ಸಿಬಿಷನ್ಗೆ. ಸೊ ನೋಡ್ಕೊಂಡ್ಬಿಟ್ಟು ಹೊರಗಡೆ ಬಂದು. ಸೊ ನಾನು ನನ್ನ ತಂಗಿ ಹೋಗಿರೋದು ಇಂಡಿಯನ್ ಏರ್ಫೋರ್ಸ್ ಹೋಗ್ಬಿಟ್ಟು ಅಲ್ಲೂ ಸಹ ತುಂಬಾ ಲಾಂಗ್ ಕ್ಯೂ ಇತ್ತು. ಅದನ್ನ ನೋಡೋಕ್ಕೆ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ಏನಿರುತ್ತೆ ಒಳಗಡೆ ಏನಿಲ್ಲ ಅಂತ ಹೇಳಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಒಳಗಡೆ ಅದ್ರದ್ದು ಎಕ್ಸ್ಪ್ರೆಷನ್ ಎಲ್ಲ ಕೇಳ್ಬಿಟ್ಟು. ಸೊ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾ ಇರೋದು, ಹೋಗಿ ಬಂದಿರೋದು. ಇದನ್ನೆಲ್ಲ ನೋಡೋಷ್ಟಲ್ಲೇ ಆಲ್ಮೋಸ್ಟ್ ಸಂಜೆ 7 ಗಂಟೆ ಆಯಿತು. ನಾವು ಎಕ್ಸಿಬಿಷನಲ್ಲಿ ಆಲ್ಮೋಸ್ಟ್ 1.5 hour 1 to 1.5 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲಿ ಚಿಕ್ಕ ಮಕ್ಕಳಿಗೆ ಜಾತ್ರೆಯಲ್ಲಿ ಬಂದಿರುತ್ತಲ್ವ ಜೋಕಾಲಿ ಅದೆಲ್ಲನೂ ಇತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಸಾಯಂಕಾಲ ಆಗೋ ತನಕ ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನೈಟ್ ಲೈಟಿಂಗ್ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಂದು ಮರಕ್ಕೂ ಲೈಟ್ ಹಾಕಿದ್ದಾರೆ, ಪ್ರತಿಯೊಂದು ಕಂಬಕ್ಕೂ ಲೈಟ್ ಹಾಕಿದ್ದಾರೆ. ಸೊ ಲೈಟ್ಸು ಆನ್ ಮಾಡಿದರು. ಅಲ್ಲಿಂದ ನಾವು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಸೊ ನೋಡಿ ಅಡಿಕೆ ಮರ, ಇದಕ್ಕೂ ಸಹ ಎಷ್ಟೊಂದು ಚೆನ್ನಾಗಿರೋ ಲೈಟ್ ಹಾಕಿದ್ದಾರೆ. ಸೊ ಇಲ್ಲಿ ನಾವು ಎಕ್ಸಿಟ್ ಹತ್ರ ಬಂದ್ವಿ. ವಾಪಸ್ ನಾವು ಎಕ್ಸಿಬಿಷನ್ದು ಎಕ್ಸಿಟು. ಸೊ ಇಲ್ಲಿಂದ ನೋಡಿದ್ರೆ ತುಂಬಾ ಚೆನ್ನಾಗಿರೋ ವ್ಯೂ ಇತ್ತು. ವಾಟರ್ ಫೌಂಟೇನ್ ಎಲ್ಲ ಇತ್ತು. ಸೊ ಇದು ಅಲ್ಲಿಂದ ಇರೋಂತಹ ವ್ಯೂ. ಸುತ್ತಲೂ ಮರಗಳಿದೆ, ಮಧ್ಯದಲ್ಲಿ ವಾಟರ್ ಫೌಂಟೇನು. ಸೊ ಫೌಂಟೇನ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಟೈಮ್ ಇತ್ತು, ಬಿಕಾಸ್ ಫುಲ್ ಕತ್ಲೆ ಆದ ನಂತರನೇ ಇದನ್ನು ಸ್ಟಾರ್ಟ್ ಮಾಡೋರಿದ್ದರು, ಮ್ಯೂಸಿಕಲ್ ಫೌಂಟೇನು. ಬಟ್ ನಾವು ವೆಯ್ಟ್ ಮಾಡಲಿಲ್ಲ. ಲೈಟ್ಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ನಾವು ಹೊರಗಡೆ ಹೊರಟ್ವಿ. ಬಿಕಾಸ್ ನಾವು ಮೈಸೂರು ಅರಮನೆ ಲೈಟಿಂಗ್ಸ್ ನೋಡೋದು ನಮ್ಮದು ಡ್ರೀಮ್ ಆಗಿತ್ತು. ಸೊ ನೋಡ್ತಾ ಇದ್ದೀರಲ್ವ, ಹಿಂದ್ಗಡೆ ಎಲ್ಲ ತುಂಬ ಜಾತ್ರೆದು ಎಷ್ಟೊಂದು ವೆರೈಟೀಸ್ ಆಫ್ ಇದೆ ಅಂತ ಹೇಳಿಬಿಟ್ಟು
ಜನ ಮಾತ್ರ ತುಂಬಾ ರಶ್ ಆಗಿಬಿಟ್ಟಿತ್ತು ನೈಟೆಲ್ಲ. ಬಿಕಾಸ್ ಯೂಶ್ವಲಿ ಲೈಟಿಂಗ್ಸ್ ನೋಡೋಕ್ಕೇ ಜನ ಬಂದಿರೋದು. ಮಾರ್ನಿಂಗ್ ಅಷ್ಟೊಂದು ಜನ ಇರಲಿಲ್ಲ, ಬಟ್ ನೈಟ್ ಆಗ್ತಾ ಈವ್ನಿಂಗಲ್ಲಿ ತುಂಬಾ ಜನ ಆದರು. ಸೊ ಇದು ಎಕ್ಸಿಬಿಷನಲ್ಲೂ ತುಂಬ ಜನ ಆದರು. ಇದಾದಮೇಲೆ 6 o'clock ಅನ್ನೋಷ್ಟರಲ್ಲಿ ಲೈಕ್ ಜನನೂ ಮೂವ್ ಆಗ್ತಾಯಿದ್ರು. ಸೊ ಇಲ್ಲಿ ನೋಡ್ತಾ ಇದ್ರಲ್ವ, ಗೊಂಬೆಗಳು ಹಾಕ್ಕೊಂಡಿದ್ರು. ಸೊ ಚಿಕ್ಕ ಮಕ್ಕಳಿಗೆ ಎಕ್ಸಿಬಿಷನ್ ಕರ್ಕೊಂಡು ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಕಲರ್ಫುಲ್ ಆಗಿರೋಂಥ ಟ್ರೀಸು, ಆಮೇಲೆ ಕಲರ್ಫುಲ್ ಆಗಿರೋಂಥ ವಾಟರ್ ಫೌಂಟೇನು, ಇದೆಲ್ಲ ನೋಡ್ಕೊಂಡ್ಬಿಟ್ಟು ಮತ್ತೆ ನಾವು ಎಕ್ಸಿಟಿಂದ ಹೊರಗಡೆ ಹೋದ್ವಿ. ಸೊ ನೋಡಿ, ರೋಡ್ ಸೈಡಲ್ಲಿ ಮರಗಳಿಗೂ ಸಹ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ. ಎಲ್ಲಿ ನೋಡಿದ್ರಲ್ಲೂ ಲೈಟಿಂಗ್ಸು ಥರ ಡ್ರೀಮ್ ವರ್ಲ್ಡ್ ಥರನೇ ಇತ್ತು. ಮೈಸೂರೇನಾ ಅದು ಅಂತಲೇ ಅನಿಸ್ಕೊಳ್ಳೋದು. ಬಿಕಾಸ್ ಮಾರ್ನಿಂಗ್ ನೋಡಿರೋ ಮೈಸೂರೇ ಬೇರೆ ಆಗಿದೆ, ನೈಟ್ ನೋಡ್ತಿರೋಂತಹ ಮೈಸೂರೇ ಬೇರೆ ಇದು. ಸೊ ನವಿಲ್ಗಳಿಗೂ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ರು. ಹೊರಗಡೆಯಿಂದ ಇನ್ನೂ ಕಂಪ್ಲೀಟ್ ಲೈಟ್ ಹಾಕಿಲ್ಲ ಅದು. ಸೊ ನಾರ್ಮಲ್ ಲೈಟಿಂಗ್ಸಲ್ಲೇ ಈ ಥರ ಚೆನ್ನಾಗಿ ಕಾಣ್ತಾ ಇದೆ ಇದು ಎಕ್ಸಿಬಿಷನ್ ಸೆಂಟರು. ಇದೆಲ್ಲ ನೋಡ್ಕೊಂಡ್ಬಿಟ್ಟು ಮೈಸೂರು ಅರಮನೆ ಹತ್ರ ಬಂದ್ವಿ ನಾವು. ಸೊ ಸ್ವಲ್ಪನೇ ಲೈಟ್ಸ್ ಇರೋವಂಥ ವ್ಯೂ ಇದು ಮೈಸೂರು ಅರಮನೆ. ಅಲ್ಲಿ ಮಾತ್ರ ಜನ ಅಷ್ಟೊಂದು ಜನ ಇದ್ದರು ಅಂದರೆ ಫುಲ್ ರಶ್ ಇತ್ತು. ಪೊಲೀಸರು ಜನಗಳಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು. ಸೊ ಅರಮನೆಗೆ ಬಂದ ತಕ್ಷಣವೇ ಅಲ್ಲಿ ಆನೆ ನೋಡೋಂಥ ಭಾಗ್ಯ ಸಿಕ್ತು ನಮಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆನೆಗಳು, ಬಟ್ ದೂರದಿಂದನೇ ಕಾಣ್ತಾ ಇದೆ. ಬಟ್ ಅಟ್ಲೀಸ್ಟ್ ನೋಡಿದ್ವಿ, ನಮಗೂ ಆನೆ ನೋಡಬೇಕು ಅನ್ನೋದೊಂದು ಇದು ಇಟ್ಕೊಂಡೇ ಬಂದಿರೋದು. ಸೊ ಫೈನಲಿ ಆನೆನೂ ನೋಡಿದ್ವಿ. ಅದೇ ಟೈಮಲ್ಲಿ ಲೈಟ್ಸು ಸಹ ಆನ್ ಆಯಿತು. ಸೊ ಇದು ಬಂದುಬಿಟ್ಟು ಬ್ಯೂಟಿಫುಲ್ ಮೈಸೂರು ಅರಮನೆ. ಅದು 2 ಕಣ್ಣು ಸಾಕಾಗಲ್ಲ ಅದನ್ನು ನೋಡ್ಕೊಳ್ಳೋಕ್ಕೆ, ಅಷ್ಟೊಂದು ಸುಂದರವಾಗಿತ್ತು ಅರಮನೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಯಾರ್ಯಾರು ಮೈಸೂರನ್ನ ವಿಸಿಟ್ ಮಾಡಿಲ್ಲ ಅವರು ಎಸ್ಪೆಷಲಿ ದಸರಾ ಟೈಮಲ್ಲಿ 1 ಟೈಮ್ ಆದರೂ ಹೋಗಿ ಬನ್ನಿ ನೀವು, ತುಂಬ ಒಳ್ಳೆಯ ಅನುಭವ ಆಗುತ್ತೆ. ಬಟ್ ನಾನು ಫಸ್ಟ್ ಟೈಮ್ ದಸರಾ ಟೈಮಲ್ಲಿ ಮೈಸೂರು ವಿಸಿಟ್ ಮಾಡಿದ್ದು. ತುಂಬ ಅಂದರೆ ತುಂಬ ಖುಷಿಯಾಗಿದೆ ಮೈಸೂರು ನೋಡ್ಬಿಟ್ಟು. ಎಸ್ಪೆಷಲಿ ಅರಮನೆ ಅಲ್ಲಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಮೈಸೂರಲ್ಲಿ. ನಮ್ಮ ರಾಜರು ಎಷ್ಟೊಂದು ಒಳ್ಳೆ ಕೊಡುಗೆನ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ. ಅಷ್ಟೊಂದು ಜನ ನೋಡೋಕೆ ಬಂದಿದ್ದಾರೆ. ಯಾವುದ್ಯಾವುದು ಬೇರೆ ಫಾರಿನರ್ಸು, ಬೇರೆ ಬೇರೆ ಸ್ಟೇಟಿಂದ ಜನ, ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು. ಪೊಲೀಸರು ಮೈಕಲ್ಲೆಲ್ಲ ಹೇಳ್ತಾಯಿದ್ರು ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಪ್ರತಿಯೊಂದು ಪ್ಲೇಸಲ್ಲೂ ಪೊಲೀಸ್ರದ್ದು ಸೆಕ್ಯೂರಿಟಿ ಇತ್ತು ಅಲ್ಲಿ, ಅಷ್ಟೊಂದು ಜನ ಇದ್ದರು ಅರಮನೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಅರಮನೆ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ಮತ್ತೆ ನಾವು ವಿಡಿಯೋ ಇನಿಷಿಯಲಲ್ಲಿ ನಾನು ತೋರಿಸಿದ್ದೀನಲ್ವ ಪಾರ್ಕಿಂಗ್ ಏರಿಯಾ ಅಂತ ಹೇಳ್ಬಿಟ್ಟು, ಎಕ್ಸಿಬಿಷನ್ ಪಾರ್ಕಿಂಗ್ ಏರಿಯಾ, ಅಲ್ಲಿ ಬಂದ್ವಿ. ಸೊ ಇಲ್ಲೂ ಸಹ ಲೈಟ್ಸ್ ಹಾಕೋಕ್ಕೆ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಎಕ್ಸಿಬಿಷನ್ ಸೆಂಟರ್ದು ಎಂಟ್ರೆನ್ಸು. ಸೊ ಇಲ್ಲೂ ಸಹ ಲೈಟ್ಸ್ ಎಲ್ಲ ಆನ್ ಮಾಡಿದ್ರು. ಎಷ್ಟು ಒಳ್ಳೆ ವ್ಯೂ ಇತ್ತು, ಅಷ್ಟೊಂದು ಒಳ್ಳೆ ವ್ಯೂ ಇತ್ತು. ಸೊ ಮುಂಚೆನೇ ಹೇಳಿದ್ದೆ ನಾನು ಇಲ್ಲಿ ಶೀಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಲೈಟ್ಸ್ನ ಆನ್ ಮಾಡ್ತಾ ಇದ್ದಾರೆ. ಇಲ್ಲಿ ಭೀಮ, ಆನೆಗಳದ್ದು, ಆನೆ ಮೇಲೆ ಅಂಬಾರಿ ಒಳಗಡೆ ಚಾಮುಂಡಿ ತಾಯಿ, ಎಷ್ಟೊಂದು ಡೀಟೇಲಿಂಗ್ ಆಗಿ ಲೈಟ್ಸ್ನ ಹಾಕಿದ್ದಾರೆ ಅಂದರೆ ಅದನ್ನು ಬರೀ ಗಣ್ಣೆ ನೋಡಿದ್ರೇ ಚೆನ್ನಾಗಿರುತ್ತೆ. ಸೊ ಒನ್ ಟೈಮ್ ಯಾವತ್ತಾದರೂ ವಿಸಿಟ್ ಮಾಡ್ಕೊಳ್ಳಿ. ಬಿಕಾಸ್ ಐ ಥಿಂಕ್ ದಸರಾ ಆದ ನಂತರ ಲೈಟಿಂಗ್ಸ್ ಜಾಸ್ತಿ ದಿನ ಇರೋಲ್ಲ. ಮಿಸ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಯಾವಾಗಾದರೂ ಟೈಮ್ ಸಿಕ್ಕಾಗ ವಿಸಿಟ್ ಮಾಡಿ. ಅದಾದಮೇಲೆ ಇಲ್ಲಿ ನುಡಿದಂತೆ ನಡೆದ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಗೌರ್ಮೆಂಟ್ ಅವ್ರದ್ದು 5 ಗ್ಯಾರಂಟೀಸ್ ಇತ್ತಲ್ವ, ಅದಕ್ಕೂ ಸಹ ಲೈಟಿಂಗ್ಸ್ ಹಾಕಿದರು. ಸೊ ಪಕ್ಕದಲ್ಲಿ ಆನೆ, ಪಕ್ಕದಲ್ಲಿ ಅಲ್ಲಿ ಇಂಡಿಯನ್ ಫ್ಲ್ಯಾಗ್ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದನ್ನ ವರ್ಡಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗೋಲ್ಲ, ಅದು ಎಕ್ಸ್ಪೀರಿಯನ್ಸ್ ಲೈಟಿಂಗ್ಸ್ ನೋಡೋದು. ಅಷ್ಟೊಂದು ಒಳ್ಳೆ ಅನುಭವ ಆಯಿತು ನಮಗೆ. ಸೊ ಅದೆಲ್ಲ ಲೈಟಿಂಗ್ಸ್ ನೋಡ್ಕೊಂಡ್ಬಿಟ್ಟು ನಾವು ತಿರ್ಗಾ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಿತ್ತು. ನೈಟ್ ನಮ್ಮದು ರಿಟರ್ನ್ ಟ್ರೈನ್ ಬಂದುಬಿಟ್ಟು ನಾವು 9 o'clock ಮಾಡಿದ್ವಿ. ಬಿಕಾಸ್ ನಾವು ಲೇಟಾಗಿ ಬರೋಂಥ ಟ್ರೈನ್ಗೆ ಮಾಡಬೇಕಂತ ಹೇಳಿಬಿಟ್ಟು 9 o'clock ಇರೋ ಟ್ರೈನ್ಗೆ ಬುಕ್ ಮಾಡಿರೋದು. ಸೊ ಮೈಸೂರು ಅರಮನೆ ಲೈಟ್ಸು, ಆಮೇಲೆ ಎಕ್ಸಿಬಿಷನ್ದು, ಆನೆದು ಅದೆಲ್ಲ ಲೈಟಿಂಗ್ಸ್ ನೋಡ್ಕೊಂಡ್ಬಿಟ್ಟು ರಿಟರ್ನ್ ಆಟೋ ಒಳಗಡೆ ನಾವು ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ. ರೈಲ್ವೆ ಸ್ಟೇಷನ್ಗೆ ಹೊರಡಬೇಕಾದ್ರೆ 8 ಗಂಟೆ ಆಗಿತ್ತು ಲೈಟ್ಸ್ ಎಲ್ಲ ನೋಡ್ಕೊಂಡು. ಸೊ ಇಲ್ಲೂ ಲೈಟ್ಸ್ ಅಲ್ವಾ, ಮೈಸೂರು ಅಂದ್ರೇ ಪ್ರತಿಯೊಂದು ಗಿಡಕ್ಕೂ, ಪ್ರತಿಯೊಂದು ರೋಡ್ಗೂ ಲೈಟಿಂಗ್ಸ್ ಇದೆ. ಸೊ ಇಲ್ಲಿ ನೋಡಿ,
ಸೊ ಸರ್ಕಲಲ್ಲಿ ಯೂಶ್ವಲಿ ಎಲ್ಲ ರಾಜರದ್ದು ಸ್ಟ್ಯಾಚ್ಯೂಸ್ ನೋಡಿದ್ವಲ್ವ ಮುಂಚೆ ವೀಡಿಯೋದಲ್ಲಿ. ಸೊ ಅದೇ ವ್ಯೂಸೇ ಇವಾಗ ನೈಟ್ ವ್ಯೂ ಯಾವ ಥರ ಇದೆ ಅಂತ ನೋಡಿ. ಇಷ್ಟೊಂದು ಲೈಟಿಂದ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದು ಚಾಮರಾಜೇಂದ್ರ ಒಡೆಯರದ್ದು ಸರ್ಕಲ್ಲು ನೋಡಿ. ಮಾರ್ನಿಂಗ್ ವ್ಯೂವಲ್ಲಿ ಹೆಂಗಿತ್ತು, ನೈಟ್ ವ್ಯೂವಲ್ಲಿ ಎಷ್ಟೊಂದು ಹೊಳಿತಾ ಇದೆ ಅಂತ ಹೇಳಿಬಿಟ್ಟು ಲೈಟ್ಸಿಂದ ಖುಷಿ ಆಗುತ್ತೆ. ಮೈಸೂರಲ್ಲಿ ಓಡಾಡಬೇಕಾದ್ರೇ ಯಾವುದೋ ಒಂದು ಕನಸಿನ ಲೋಕಕ್ಕೆ ಬಂದಿದ್ದೀವೇನೋ ಅಂತ ಹೇಳಿಬಿಟ್ಟು, ಎಸ್ಪೆಷಲಿ ನೈಟ್ ವ್ಯೂವಲ್ಲಿ. ಸೊ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಆನ್ ದ ವೇ ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ ಬೇರೆ ಬೇರೆ ಸ್ಟ್ಯಾಚ್ಯೂದೆಲ್ಲ ಲೈಟಿಂಗ್ಸ್ ಹಾಕಿದ್ರು. ಅದನ್ನೆಲ್ಲ ನೋಡಿಕೊಂಡು ನೋಡಿ ರೋಡಲ್ಲಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟ್ಸು. ಇದೊಂದು ಒಳ್ಳೆ ಅನುಭವ. ಸೊ ಯಾರೂ ಮಿಸ್ ಮಾಡಬೇಡಿ ದಸರಾ ಲೈಟ್ಸ್ನ ನೋಡೋದನ್ನ. ಅಟ್ಲೀಸ್ಟ್ 2-3 ದಿನ ಇರೋಕ್ಕೆ ಅಲ್ಲಿ ಹೋಗ್ಬಿಟ್ಟು ಇದು ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದಿನ ಟೈಮ್ ಮಾಡ್ಕೊಂಡು ಹೋಗ್ಬಿಟ್ಟು ನೋಡ್ಕೊಳ್ಳಿ. ಇಲ್ಲಿ ಅಂಬೇಡ್ಕರ್, ಸಂಗೊಳ್ಳಿ ರಾಯಣ್ಣನವ್ರ ಮೂರ್ತಿ, ಎಲ್ಲ ಫ್ರೀಡಮ್ ಫೈಟರ್ಸ್ದು ಸಹ ಇಲ್ಲಿ ಲೈಟಿಂಗ್ಸ್ನ ಹಾಕಿದ್ರು ಅವರು. ಸೊ ಮೈಸೂರು ತುಂಬಾ ದೊಡ್ಡದು. ದಸರಾ ಟೈಮಲ್ಲಿ ನೋಡೋದು ಇನ್ನೂ ಒಳ್ಳೆ ಅನುಭವ. ಸೊ ಅಲ್ಲಿ ವೆರೈಟೀಸ್ ಆಫ್ ಲೈಟ್ಸ್ ಇತ್ತು. ಇಲ್ಲಿ ನೆಕ್ಸ್ಟು ಸ್ಟೇಷನ್ ಹತ್ತಿರ ಬರಬೇಕಾದ್ರೆ ಆನ್ ದ ವೇ ಇನ್ನೊಂದು ವೆರೈಟೀಸ್ ಆಫ್ ಲೈಟ್ಸು ಸಹ ನಾವು ನೋಡ್ಕೊಂಡ್ವಿ. ಸೊ ಗುರು ಸ್ವೀಟ್ ಇದೊಂಥರ ಫೇಮಸ್ಸು. ಮೈಸೂರು ಪಾಕ್, ಮೈಸೂರಲ್ಲಿ ಮೈಸೂರು ಪಾಕ್ ಫೇಮಸ್ ಅಲ್ಲ. ಸೊ ಆ ಶಾಪಲ್ಲಿ ಮೈಸೂರು ಪಾಕು ತುಂಬಾ ಫೇಮಸ್ ಇದೆ. ಸೊ ನೀವು ಯಾವಾಗಾದರೂ ಹೋದಾಗ ಅಲ್ಲಿದು ಸ್ವೀಟ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ನಾವು ಒನ್ ಡೇ ಅಲ್ಲಿ ಕಂಪ್ಲೀಟ್ ಮೈಸೂರನ್ನ ನೋಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಇನ್ನೊಂದು ಕೆಲವೊಂದು ಪ್ಲೇಸಸ್ ಇತ್ತು, ಮಿಸ್ ಮಾಡಿದ್ವಿ. ನಮ್ಗೆ ಒನ್ ಡೇ ಅಲ್ಲಿ ಎಷ್ಟಾಗುತ್ತೆ ಅಷ್ಟೊಂದು ಕವರ್ ಮಾಡಿಕೊಂಡು ಒಂದು ಒಳ್ಳೆಯ ಅನುಭವನೇ ಪಡ್ತಿದ್ದೀವಿ. ಸೊ ನೀವು ಯಾವತ್ತಾದರೂ ಲೈಫಲ್ಲಿ ಒನ್ ಟೈಮ್ ಆದರೂ ಮೈಸೂರು ದಸರಾನ ನೋಡ್ಕೊಳ್ಳಿ, ತುಂಬಾ ಖುಷಿ ಪಡ್ತೀರ. ನೋಡಿ ಯಾವ ಥರ ಜನಗಳಿದ್ದಾರೆ ಅಂದರೆ ಅಲ್ಲಿ ಪೊಲೀಸರು ಆ ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಜನ. ಸೊ ಒಂದೊಂದು ಬೀದಿಲೂ ಒಂದೊಂದು ವೆರೈಟೀಸ್ ಆಫ್ ಲೈಟಿಂಗ್ಸ್ನ ಹಾಕಿದ್ದಾರೆ. ಸೊ ನೋಡಿ ಅದು 2 ವೆರೈಟೀಸ್ ಆಫ್ ಲೈಟ್ಸ್ ನೋಡಿದ್ವಿ. ಇಲ್ಲಿ ನೆಕ್ಸ್ಟ್ ವೆರೈಟೀಸ್ ಆಫ್ ಲೈಟು ಅದು ನೋಡೋಕ್ಕೆ ಒಂಥರ 2 ಕಣ್ಣು ಸಾಕಾಗಲ್ಲ ಅಂತಲೇ ಹೇಳ್ಬೋದು, ಅಷ್ಟೊಂದು ಖುಷಿ ಆಗುತ್ತೆ ನೋಡಿದ್ರೆ. ಸೊ ನೀವು ಮೈಸೂರು ಅರಮನೆನ ವಿಸಿಟ್ ಮಾಡಿ ಅದೊಂದು ಒಳ್ಳೆಯ ಅನುಭವನ ಪಡ್ಕೊಳ್ಳಿ. ಸೊ ಹೋಪ್ ನಿಮಗೆ ಇದು ಮೈಸೂರು ಟ್ರಿಪ್, ಒನ್ ಡೇ ಟ್ರಿಪ್ದು ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಸೊ ವಿ ಲವ್ ಮೈಸೂರು, ಇಟ್ಸ್ ವೆರಿ ಬ್ಯೂಟಿಫುಲ್ ಅಂತ ಹೇಳ್ತಾ ನಾವು ರಿಟರ್ನ್ 9 o'clock ಟ್ರೈನ್ ಹತ್ತಿಬಿಟ್ಟು ಇಲ್ಲಿ ಮೆಜೆಸ್ಟಿಕ್ಗೆ ವಾಪಸ್ ಬಂದ್ವಿ. ವಾಪಸ್ ಬರೋಷ್ಟರಲ್ಲೇ ಆಲ್ಮೋಸ್ಟ್ ಎಷ್ಟು 12 o'clock ಎಲ್ಲ ಆಯಿತು. ಸೊ ಇದು ಮೈಸೂರಿಂದ ಬರಬೇಕಾದ್ರೆ ಮೈಸೂರು ಟು ಬ್ಯಾಂಗ್ಳೂರು ನಾವು ಕಾವೇರಿ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ಟ್ರೈನ್ನ ಹತ್ಕೊಂಡ್ವಿ. ನಾವು ಡೈರೆಕ್ಟ್ ಮೈಸೂರು ಸ್ಟೇಷನ್ಗೆ ಬರೋಷ್ಟರಲ್ಲೇ ಟ್ರೈನು ಬಂತು. ಸೊ ಮೈಸೂರು ಕಾವೇರಿ ಎಕ್ಸ್ಪ್ರೆಸ್ ಟ್ರೈನ್ ಹತ್ಕೊಂಡು ರಿಟರ್ನ್ ನಾವು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ಗೆ ಬಂದ್ವಿ. ಇಲ್ಲಿ ಬರೋಷ್ಟರಲ್ಲೇ ಎಕ್ಸಾಕ್ಟ್ 12 o'clock ಆಯಿತು. ಸೊ ಇಲ್ಲಿ ಬಂದುಬಿಟ್ಟು ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಇಷ್ಟು ನಂದು ಒನ್ ಡೇ ಟ್ರಿಪ್ ಟು ಮೈಸೂರು ಡ್ಯೂರಿಂಗ್ ದಸರಾ ಅಂತಲೇ ಹೇಳ್ಬೋದು. ದಸರಾ ಟೈಮಲ್ಲಿ ಮೈಸೂರು ಟ್ರಿಪ್ ಯಾವ ಥರ ಆಗಿತ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಹೋಪ್ ನಿಮಗೆ ಮೈಸೂರು ಟ್ರಿಪ್ ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೊಮ್ಮೆ ಹೇಳ್ತೀನಿ, ವಿ ಲವ್ ಮೈಸೂರು.